Welcome to Indian Polity class. Today's topic is session of parliament and devices of parliamentary proceedings. So first ನಾವು parliamentary sessions ಬಗ್ಗೆ ತಿಳ್ಕೊಳ್ಳೋಣ. ಇದಾದ್ಮೇಲೆ ಸೆಷನ್ ನಲ್ಲಿ ಆರ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ನಲ್ಲಿ ಯೂಸ್ ಮಾಡುವಂತಹ ಟರ್ಮ್ಸ್ ಮತ್ತೆ ಅದರ ಮೀನಿಂಗ್ ಅನ್ನು ತಿಳ್ಕೊಳ್ಳೋಣ. In a parliamentary sitting, both the houses of the Indian Parliament have different devices of parliamentary proceedings. These devices are used to bring by the members of parliament to act according to the rules of the houses. ಸೊ ಏನಂದ್ರೆ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ನಡೆಯುವಾಗ ಅಲ್ಲಿರ್ತಕ್ಕಂಥ ಎಲ್ಲಾ ಎಂಪಿಗಳು ಒಂದು ಸೆಟ್ ಆಫ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸುಮ್ಮನೆ ಅವ್ರು ಎದ್ದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಡಿಫ್ರೆಂಟ್ ಟರ್ಮ್ಸ್ ಬರುತ್ತೆ. ಫಸ್ಟ್ ನಾವು ಸೆಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೆಷನ್ಸ್ ಅಲ್ಲಿ ನಾವು ಪ್ರೊರೋಗೇಷನ್, ಅಡ್ಜರ್ನ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಡಿವೈಸಸ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅಂಡರ್ ನಲ್ಲಿ ಕ್ವಶನ್ ಅವರ್ ಅಂದ್ರೆ ಏನು, ಝೀರೋ ಅವರ್ ಅಂತಂದ್ರೆ ಏನು, ಮೋಷನ್, ಡಿಫ್ರೆಂಟ್ ಟೈಪ್ ಆಫ್ ಮೋಷನ್ಸ್ ಪಾಸ್ ಮಾಡೋದು ಹೇಗೆ, ಇದ್ರ ಮೀನಿಂಗ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ಬಂದು ಸೆಷನ್ಸ್ ಆಫ್ ಪಾರ್ಲಿಮೆಂಟ್. ಸೆಷನ್ ಮೀನ್ಸ್ ಅಧಿವೇಶನ. ಎ ಸೆಷನ್ ಆಫ್ ದ ಇಂಡಿಯನ್ ಪಾರ್ಲಿಮೆಂಟ್ ಇಸ್ ದ ಪೀರಿಯಡ್ ಡ್ಯೂರಿಂಗ್ ವಿಚ್ ಎ ಹೌಸ್ ಮೀಟ್ಸ್ ಆಲ್ಮೋಸ್ಟ್ ಎವ್ರಿ ಡೇ ಅನ್ಇಂಟರಪ್ಟೆಡ್ಲಿ ಟು ಮ್ಯಾನೇಜ್ ದ ಬಿಸ್ನೆಸ್. ಸೊ ಎಂಪಿಸ್ ಲೋಕಸಭೆ ಮತ್ತೆ ರಾಜ್ಯಸಭೆನಲ್ಲಿ ಮೀಟ್ ಆಗುವಂತಹ ಒಂದು ಮೀಟಿಂಗ್ ಅನ್ನ ನಾವು ಸೆಷನ್ ಅಂತ ಕರಿತೀವಿ. ದೇರ್ ಆರ್ ಟಿಪಿಕಲಿ 3 ಸೆಷನ್ಸ್ ಇನ್ 1 year. ಸೊ 1 year ನಲ್ಲಿ 3 ಸೆಷನ್ಸ್ ಅನ್ನ ಕಾಲ್ ಮಾಡ್ತಾರೆ. ಎ ಸೆಷನ್ ವಿಲ್ ಹ್ಯಾವ್ ಮೆನಿ ಮೀಟಿಂಗ್ಸ್. In general, the sessions are as follows. So 1 year ಅಲ್ಲಿ 3 ಸೆಷನ್ಸ್ ನಡೆಯುತ್ತೆ. ಯಾವ್ದು ಅಂತ ನೋಡೋದಿದ್ರೆ ಫಸ್ಟ್ ಬಜೆಟ್ ಸೆಷನ್ ನಡೆಯುತ್ತೆ, ಫೆಬ್ರವರಿ ಟು ಮೇ. ನೆಕ್ಸ್ಟ್ ಜುಲೈ ಟು ಸೆಪ್ಟೆಂಬರ್ ಮಾನ್ಸೂನ್ ಸೆಷನ್ ನಡೆಯುತ್ತೆ. ಇದಾದ್ಮೇಲೆ ನವೆಂಬರ್ ಟು ಡಿಸೆಂಬರ್ ವಿಂಟರ್ ಸೆಷನ್ ನಡೆಯುತ್ತೆ. ಸೊ ನೆಕ್ಸ್ಟ್ ನಾವು ಈ ಸೆಷನ್ ಅನ್ನ ಯಾರು ಕರೀತಾರೆ, ಯಾರು ಅದನ್ನ ನಡೆಸ್ತಾರೆ, ಇದನ್ನ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಟರ್ಮ್ ಬಂದು ಸಮ್ಮೋನಿಂಗ್ ಆಫ್ ಪಾರ್ಲಿಮೆಂಟ್. Summoning is the process of calling all the members of parliament to meet. ಸೊ ಅಂದ್ರೆ ಯಾರ್ಯಾರು ಎಂಪಿಗಳಿರ್ತಾರೆ ಇವರನ್ನ ಸೆಷನ್ನಿಗೆ ಇನ್ವೈಟ್ ಮಾಡುವಂತ ಒಂದು ಟರ್ಮ್ ಸಮ್ಮೋನಿಂಗ್ ಅಂತ ಕರಿತೀವಿ. ಸೊ ಯಾರು ಸಮ್ಮನ್ ಮಾಡ್ತಾರೆ ಹೌಸ್ ಅನ್ನ ಅಂತಂದ್ರೆ ದ ಪ್ರೆಸಿಡೆಂಟ್ ಸಮ್ಮೋನ್ಸ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಫ್ರಮ್ ಟೈಮ್ ಟು ಟೈಮ್. ಸೊ ವೆರಿ ಇಂಪಾರ್ಟೆಂಟ್ ಇದನ್ನ ಕೇಳ್ತಾರೆ. ಯಾರು ಅಧಿವೇಶನವನ್ನ ಕರೆಯುತ್ತಾರೆ ಅಂತಂದ್ರೆ ರಾಷ್ಟ್ರಪತಿಗಳು. ದ ಗ್ಯಾಪ್ ಬಿಟ್ವೀನ್ 2 ಸೆಷನ್ಸ್ ಆಫ್ ದ ಪಾರ್ಲಿಮೆಂಟ್ ಕೆನ್ ನಾಟ್ ಎಕ್ಸೀಡ್ 6 months. ಇದು ಕೂಡ ಇಂಪಾರ್ಟೆಂಟು, ಕೇಳಿದ್ದಾರೆ ತುಂಬಾ ಸರಿ. ಸೊ 2 ಸೆಷನ್ ನಡುವಿನ ಅಂತರ ಬಂದು 6 ತಿಂಗಳಾಗಿರುತ್ತೆ. ವಿಚ್ ಮೀನ್ಸ್ ದ ಪಾರ್ಲಿಮೆಂಟ್ ಮೀಟ್ಸ್ ಅಟ್ ಲೀಸ್ಟ್ 2 times ಇನ್ 1 year. ಸೊ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಟ್ ಲೀಸ್ಟ್ 2 times ಆದ್ರೂ ಅಧಿವೇಶನ ಪಾರ್ಲಿಮೆಂಟ್ ನಲ್ಲಿ ನಡಿಬೇಕು. ಸೊ ಪ್ರೊಸೆಸ್ ಆಫ್ ಕಾಲಿಂಗ್ ಆಲ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಟು ಮೀಟ್ ಇಸ್ ಕಾಲ್ಡ್ ಸಮ್ಮೋನಿಂಗ್ ಆಫ್ ಪಾರ್ಲಿಮೆಂಟ್. ಸೊ ಯಾರು ಕರೀತಾರೆ ಅಂದ್ರೆ ಪ್ರೆಸಿಡೆಂಟು. ಗ್ಯಾಪ್ 2 ಸೆಷನ್ ನಡುವಿನ ಗ್ಯಾಪ್ ಎಷ್ಟಂತಂದ್ರೆ 6 ತಿಂಗಳು. ಸೊ ಮೀನ್ಸ್ 1 year ಗೆ 2 ಅಧಿವೇಶನ ನಡೀಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಅಡ್ಜರ್ನ್ಮೆಂಟ್. ಎನ್ ಅಡ್ಜರ್ನ್ಮೆಂಟ್ ಟರ್ಮಿನೇಟ್ಸ್ ಎ ಸಿಟ್ಟಿಂಗ್ ಆಫ್ ದ ಹೌಸ್. ಸೊ ಪ್ರೆಸಿಡೆಂಟ್ ಸಮ್ಮೋನ್ ಮಾಡ್ತಾರೆ, ಎಂಪಿಸ್ ಎಲ್ಲ ಮೀಟಿಂಗ್ ಸೇರ್ತಾರೆ. ಬಟ್ ಆ ಸಿಟ್ಟಿಂಗ್ ಅನ್ನ ಟರ್ಮಿನೇಟ್ ಮಾಡುವಂತ ಪವರ್ ಯಾರಿಗಿದೆ ಅಂತಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಆಫ್ ದ ಹೌಸ್ ಇದೆ, ಮೀನ್ಸ್ ಸ್ಪೀಕರಿಗೆ ಇದೆ. ದ ಹೌಸ್ ದೆನ್ ಮೀಟ್ಸ್ ಅಗೈನ್ ಅಟ್ ದ ಅಪಾಯಿಂಟ್ಮೆಂಟ್ ಆಫ್ ಟೈಮ್ ಫಾರ್ ದ ನೆಕ್ಸ್ಟ್ ಸಿಟ್ಟಿಂಗ್. ಸೊ ಸ್ಪೀಕರ್ ಆರ್ ಚೇರ್ಮನ್ ಆಫ್ ರಾಜ್ಯಸಭಾ ಹೌಸ್ ಅನ್ನ ಟರ್ಮಿನೇಟ್ ಮಾಡ್ತಾರೆ. ಸೊ ಅವರು ಒಂದು ಟೈಮ್ ನ ಫಿಕ್ಸ್ ಮಾಡ್ತಾರೆ. ದ ಅಡ್ಜರ್ನ್ಮೆಂಟ್ ಕ್ಯಾನ್ ಬಿ ಫಾರ್ ಅ ಫ್ಯೂ ಅವರ್ಸ್, ಡೇಸ್ ಆರ್ ವೀಕ್ಸ್ ಡಿಪೆಂಡಿಂಗ್ ಆನ್ ದ ಸ್ಪೆಸಿಫೈಡ್ ಟೈಮ್. ಸೊ ಸ್ಪೀಕರ್ ಆರ್ ಚೇರ್ಮನ್ ಆಫ್ ರಾಜ್ಯಸಭಾ ನೆಕ್ಸ್ಟ್ ಸಿಟ್ಟಿಂಗ್ ಯಾವಾಗ ಅನ್ಬಿಟ್ಟು ಡಿಸೈಡ್ ಮಾಡಿ ಅಡ್ಜರ್ನ್ಮೆಂಟ್ ಅನ್ನ ಹೊರಡಿಸ್ತಾರೆ. ಇಫ್ ಅಡ್ಜರ್ನ್ಮೆಂಟ್ ಇಸ್ ಡನ್ ವಿತೌಟ್ ಎನಿ ಟೈಮ್ ಸ್ಕೇಲ್ ಇಟ್ ಈಸ್ ನೋನ್ ಆಸ್ ಅಡ್ಜರ್ನ್ಮೆಂಟ್ ಸೈನ್ ಡೈ. ಸೊ ಅಡ್ಜರ್ನ್ಮೆಂಟ್ ಮಾಡಕ್ ಮುಂಚೆ ಒಂದು ಟೈಮ್ ನ ಫಿಕ್ಸ್ ಮಾಡಿ ನಾವು ನೆಕ್ಸ್ಟ್ ಈ ಟೈಮಿಗೆ ಮೀಟ್ ಮಾಡೋಣ, ಈ ಡೇಗ್ ಮೀಟ್ ಮಾಡೋಣ ಅಂತ ಹೇಳಿದ್ರೆ ಆ ಟೈಮಿಗೆ ಎಂಪಿಸ್ ಬಂದು ಮೀಟ್ ಮಾಡ್ತಾರೆ. ಬಟ್ ಅಡ್ಜರ್ನ್ಮೆಂಟ್ ಮಾಡೋವಾಗ ಇವರು ಯಾವುದೇ ಟೈಮ್ ಸ್ಕೇಲ್ ಅನ್ನ ಫಿಕ್ಸ್ ಮಾಡದೆ ಜಸ್ಟ್ ಅಡ್ಜರ್ನ್ಮೆಂಟ್ ಅನ್ನ ಮಾಡಿದ್ರೆ ಅದನ್ನ ನಾವು ಅಡ್ಜರ್ನ್ಮೆಂಟ್ ಸೈನ್ ಡೈ ಸಿಚುಯೇಷನ್ ಅಂತ ಕರಿತೀವಿ. ದ ಪವರ್ ಆಫ್ ಅಡ್ಜರ್ನ್ಮೆಂಟ್ ಸೈನ್ ಡೈ ಇಸ್ ಓನ್ಲಿ ವಿತ್ ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ದ ಹೌಸ್. ಇದು ವೆರಿ ಇಂಪಾರ್ಟೆಂಟು, ಕನ್ಫ್ಯೂಸ್ ಆಗ್ಬೇಡಿ ಪ್ರೆಸಿಡೆಂಟ್ ಪ್ರಿಸೈಡಿಂಗ್ ಆಫೀಸರ್ ಅಂತ. The power of adjournment signed die is only with the presiding officer of the house. So summoning means calling members to meet for a session. Adjournment means terminate a sitting of the house. Who terminates antandra presiding officer of the house. Next term is prorogation. Prorogation means the end of a session. So prorogation implies the end of a sitting as well as the session and not the dissolution of the house. ಸೊ ಪ್ರೊರೋಗೇಷನ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನಡೀತಾ ಇರ್ತಕ್ಕಂಥ ಸೆಷನ್ ನ ಎಂಡ್ ಆಗೋದು, ಮೀನ್ಸ್ ಕೊನೆ ಆಗೋದನ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಇದು ಡಿಸಲ್ಯೂಷನ್ ಮಾಡೋದಿಲ್ಲ. ಸೊ ನಿಮಗೆ ಗೊತ್ತಿದೆ
Rajya Sabha is not dissolved as it is permanent house. Only Lok Sabha is dissolved. So Rajya Sabha permanent house, ಹಾಗಾಗಿ ಅದನ್ನ ನಾವು ಡಿಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಲೋಕಸಭಾನ ಮಾತ್ರ ಡಿಸಾಲ್ವ್ ಮಾಡ್ಬೋದು. ಅದು ಯಾವ್ಯಾವ ಕೇಸಸ್ ಅಲ್ಲಿ ಅಂತಂದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂಡರ್ ನಲ್ಲಿ, ಮತ್ತೆ ಲೋಕಸಭಾ ಟರ್ಮ್ 5 ವರ್ಷಕ್ಕೊಂದ್ಸರಿ ಮುಗಿಯತ್ತಲ್ಲ ಅವಾಗ. ದ ಪ್ರೆಸಿಡೆಂಟ್ ಕ್ಯಾನ್ ಪ್ರೊರೋಗ್ ದ ಹೌಸ್ ವೈಲ್ ಇನ್ ಸೆಷನ್ ಆಲ್ಸೋ. ಸೊ ಸೆಷನ್ ನಡೀತಾ ಇರಬೇಕಾದ್ರೆ ಪ್ರೆಸಿಡೆಂಟ್ ಆ ಸೆಷನ್ ಅನ್ನ ಎಂಡ್ ಮಾಡಬಹುದು. ಜನರಲಿ ದ ಪ್ರೆಸಿಡೆಂಟ್ ಇಶ್ಯೂಸ್ ಎ ನೋಟಿಸ್ for the session's prorogation a few days after the house is adjourned signed by the presiding officer of the house. So session start ಆಗುತ್ತೆ, ಅದನ್ನ ಪ್ರೆಸಿಡೆಂಟ್ ಸಮ್ಮನ್ ಮಾಡಿರ್ತಾರೆ. ನೆಕ್ಸ್ಟ್ ಸೆಷನ್ ನಡೆಯುತ್ತೆ. ಪ್ರಿಸೈಡಿಂಗ್ ಆಫೀಸರ್ ಆಫ್ ದ ಹೌಸ್ ಮೀನ್ಸ್ ಚೇರ್ಮನ್ ಆಫ್ ರಾಜ್ಯಸಭಾ ಆರ್ ಸ್ಪೀಕರ್ ಆಫ್ ಲೋಕಸಭಾ ಅಡ್ಜರ್ನ್ ಸೈನ್ಡ್ ಮಾಡಿರ್ತಾರೆ ಆ ಸೆಷನ್ ಅನ್ನ. ಅದಾದ ಕೆಲವು ದಿನಗಳ ನಂತರ ಸೆಷನ್ ಮುಗೀತು ಅಂತ ಪ್ರೆಸಿಡೆಂಟ್ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಆಲ್ ಪೆಂಡಿಂಗ್ ನೋಟಿಸಸ್ ಲ್ಯಾಪ್ಸ್ ಆನ್ ದ ಪ್ರೊರೋಗೇಷನ್ ಆಫ್ ದ ಹೌಸ್. ಸೊ ಯಾವ್ದಾದ್ರು ಪೆಂಡಿಂಗ್ ನೋಟಿಸಸ್ ಇದ್ರೆ ಪ್ರೊರೋಗೇಷನ್ ಪ್ರೆಸಿಡೆಂಟ್ ಇಂದ ಬಂದ ತಕ್ಷಣ ಅದೆಲ್ಲ ಲ್ಯಾಪ್ಸ್ ಆಗುತ್ತೆ. ಬಟ್ ದೇರ್ ಇಸ್ ನೋ ಇಂಪ್ಯಾಕ್ಟ್ ಆನ್ ಬಿಲ್ಸ್ ಅಪಾನ್ ಪ್ರೊರೋಗೇಷನ್. ಸೊ ಯಾವ್ದಾದ್ರು ಪೆಂಡಿಂಗ್ ಬಿಲ್ಸ್ ಇದೆ ಅದ್ರ ಮೇಲೆ ಈ ಪ್ರೊರೋಗೇಷನ್ ಇಂಪ್ಯಾಕ್ಟ್ ಆಗೋದಿಲ್ಲ. ದ ಟೈಮ್ ಬಿಟ್ವೀನ್ ಪ್ರೊರೋಗೇಷನ್ ಅಂಡ್ ರೀಅಸೆಂಬ್ಲಿ ಇಸ್ ಕಾಲ್ಡ್ ರಿಸೆಸ್. ಸೊ ಇವಾಗ ಒಂದು ಸೆಷನ್ ಮುಗಿದು ಮತ್ತೆ ರೀಅಸೆಂಬಲ್ ಆಗುತ್ತಲ್ಲ ಪಾರ್ಲಿಮೆಂಟು, ಆ ಗ್ಯಾಪ್ ಅನ್ನ ನಾವು ರಿಸೆಸ್ ಪೀರಿಯಡ್ ಅಂತ ಕರಿತೀವಿ. ಸೊ ಇದಿಷ್ಟು ಪ್ರೊರೋಗೇಷನ್ ಬಗ್ಗೆ explanations. Next term ಬಂದು ಡಿಸಲ್ಯೂಷನ್. ದ ಲೋಕಸಭಾ ಇಸ್ ಡಿಸಾಲ್ವ್ಡ್ ಅಟ್ ದ ಎಂಡ್ ಆಫ್ ಇಟ್ಸ್ 5-year ಟರ್ಮ್. ಇದು ಆಟೋಮೆಟಿಕ್ ಆಗಿ ಡಿಸಾಲ್ವ್ ಆಗುತ್ತೆ ಆರ್ ಬೈ ಅ ಪ್ರೆಸಿಡೆನ್ಷಿಯಲ್ ಆರ್ಡರ್. ರಾಜ್ಯಸಭಾ ಇಸ್ ನಾಟ್ ಡಿಸಾಲ್ವ್ಡ್ ಯಾಕಂದ್ರೆ ಇದು ಪರ್ಮನೆಂಟ್ ಹೌಸ್. ಇಟ್ಸ್ ಮೆಂಬರ್ಸ್ ಹ್ಯಾವ್ ಫಿಕ್ಸ್ಡ್ ಎ ಟರ್ಮ್ ಆಫ್ 6 years ವಿತ್ ಅ ಥರ್ಡ್ ಆಫ್ ಇಟ್ಸ್ ಮೆಂಬರ್ಸ್ ಅಪ್ ಫಾರ್ ಎಲೆಕ್ಷನ್ ಎವ್ರಿ 2 years. ಸೊ ನಿಮ್ಗೆ ಗೊತ್ತು ಟೋಟಲ್ ಸ್ಟ್ರೆಂತ್ ರಾಜ್ಯಸಭಾ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು 6 ವರ್ಷದ ಟರ್ಮ್ ಇರುತ್ತೆ. 1/3 ಆಫ್ ದ ಮೆಂಬರ್ಸ್ ಎವ್ರಿ 2 years ಗೆ ವೆಕೇಟ್ ಆಗ್ತಾರೆ. ಸೊ ಎವ್ರಿ 2 years ಎಲೆಕ್ಷನ್ ಆಗಿ ಫಿಲ್ ಆಗೋದ್ರಿಂದ ಅದು ಕಂಟಿನ್ಯೂಸ್ ಪ್ರೊಸೆಸ್. ಸೊ ಅದು ಕಂಪ್ಲೀಟ್ ಖಾಲಿ ಆಗೋದೇ ಇಲ್ಲ. ಸೊ ಹಾಗಾಗಿ ರಾಜ್ಯಸಭಾ ಅವ್ರ ವಿಧಾನ ಪರಿಷತ್ ಪರ್ಮನೆಂಟ್ ಹೌಸಸ್, ಅದು ಡಿಸಾಲ್ವ್ ಆಗಲ್ಲ. ಓನ್ಲಿ ಲೋಕಸಭಾ ಮಾತ್ರ ಡಿಸಾಲ್ವ್ ಆಗುತ್ತೆ. ಈಗ ಇನ್ನೊಂದು ನೋಟ್ ಪಾಯಿಂಟ್ ಏನಂದ್ರೆ ವೆನ್ ಡಸ್ ದ ಪ್ರೆಸಿಡೆಂಟ್ ಗಿವ್ ದ ಆರ್ಡರ್ ಫಾರ್ ದ ಲೋಕಸಭಾಸ್ ಡಿಸಲ್ಯೂಷನ್. ಸೊ ಫಸ್ಟ್ ಕೇಸ್ ಬಂದು ಇಫ್ ಅಥರೈಸ್ಡ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ he can give order even before the end of 5-year term. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗೌರ್ಮೆಂಟ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಒಂದು ರೆಸಲ್ಯೂಷನ್ ಅನ್ನ ಪ್ರೆಸಿಡೆಂಟ್ಗೆ ರಿಕ್ವೆಸ್ಟ್ ಅನ್ನ ಪ್ರೆಸಿಡೆಂಟ್ಗೆ ಕೊಟ್ರೆ ಅವನು ಡಿಸಾಲ್ವ್ ಮಾಡಬಹುದು. he can also dissolve if the council of minister lost confidence and no party is able to provide majority. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಪಾರ್ಟಿ ವಿರುದ್ಧನೇ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಪಾಸ್ ಮಾಡಿ ಬೇರೆ ಪಾರ್ಟಿಯವರು ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡೋದಕ್ಕೆ ಮುಂದೆ ಬಂದಿಲ್ಲ ಅಂದ್ರೂ ಕೂಡ ಲೋಕಸಭಾವನ್ನ ಡಿಸಾಲ್ವ್ ಮಾಡಬಹುದು. ವೆನ್ ದ ಲೋಕಸಭಾ ಇಸ್ ಡಿಸಾಲ್ವ್ಡ್ all business including bills, motions, resolutions, notices, petitions pending before it or it committees lapse. So ಎಲ್ಲ ತರಹದ ಬಿಲ್ಸ್ ಅಂದ್ರೆ ಪೆಂಡಿಂಗ್ ಯಾವ್ದಾವ್ದಿದೆ, ಪೆಂಡಿಂಗ್ ಬಿಲ್ಸ್, ಮೋಷನ್ಸ್, ರೆಸಲ್ಯೂಷನ್ಸ್, ನೋಟಿಸಸ್ ಇದೆಲ್ಲ ಕೂಡ ಲೋಕಸಭಾ ಡಿಸಾಲ್ವ್ ಆದ ತಕ್ಷಣ ಲ್ಯಾಪ್ಸ್ ಆಗುತ್ತೆ. ದ ಲಾಸ್ಟ್ ಸೆಷನ್ ಬಿಫೋರ್ ದ ಲೋಕಸಭಾ ಇಸ್ ಡಿಸಾಲ್ವ್ಡ್ is called a lame duck session. So important term ಇದು ಕೂಡ lame duck session. So lame duck session ಅಂದ್ರೆ ಯಾವುದು ಅಂತಂದ್ರೆ ಲಾಸ್ಟ್ ಸೆಷನ್ ಬಿಫೋರ್ ದ ಲೋಕಸಭಾ ಡಿಸಾಲ್ವ್ಡ್ is called lame duck session. Only the president can dissolve the house. So ನೆನ್ಪಿಟ್ಕೊಳ್ಳಿ, ಪ್ರೆಸಿಡೆಂಟ್ ಗೆ ಮಾತ್ರ ಲೋಕಸಭಾವನ್ನ ಡಿಸಾಲ್ವ್ ಮಾಡ್ತಕ್ಕಂತ ಪವರ್ ಇದೆ. ಸೊ ಇಷ್ಟೊತ್ತು ನಾವು ಸೆಷನ್ಸ್ ಆಫ್ ಪಾರ್ಲಿಮೆಂಟ್ ಬಗ್ಗೆ ತಿಳ್ಕೊಂಡ್ವಿ, ಹೇಗೆ ಕಾಲ ಆಗುತ್ತೆ, ಹೇಗೆ ನಡೆಯುತ್ತೆ, ಮತ್ತೆ ಹೇಗೆ ಎಂಡ್ ಆಗುತ್ತೆ ಅಂತ. ಸೊ ಈಗ ನಿಮ್ಗೆ ಗೊತ್ತು, ನೋಟ್ ಪಾಯಿಂಟ್ ನೋಡಿ. ಫಸ್ಟ್ ಪ್ರೊರೋಗೇಷನ್ ಇಟ್ ವಾಸ್ ಡನ್ ಬೈ ಪ್ರೆಸಿಡೆಂಟ್, dissolution was done by president, but adjournment done by presiding officers of the houses. ಸೊ ಲೋಕಸಭೆನಲ್ಲಿ ಯಾರು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ, ಸ್ಪೀಕರ್ ಇರ್ಬೋದು, ಡೆಪ್ಯೂಟಿ ಸ್ಪೀಕರ್ ಇರ್ಬೋದು. ಅದೇ ತರ ರಾಜ್ಯಸಭಾನಲ್ಲಿ ಚೇರ್ಮನ್ ಅವರ ಡೆಪ್ಯೂಟಿ ಚೇರ್ಮನ್, ಆ ಟೈಮ್ ನಲ್ಲಿ ಹೌಸ್ ಅನ್ನ ಯಾರು ಪ್ರಿಸೈಡ್ ಮಾಡ್ತಾ ಇರ್ತಾರೆ ಅವರು ಅಡ್ಜರ್ನ್ಮೆಂಟ್ ಮಾಡುವಂತ ಅಧಿಕಾರವನ್ನ ಹೊಂದಿರ್ತಾರೆ. ವೆರಿ ಇಂಪಾರ್ಟೆಂಟ್, ನೋಟ್ ದಿಸ್. ನೆಕ್ಸ್ಟ್ ನಾವು ಡಿವೈಸಸ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅನ್ನ ನೋಡೋಣ. ಅಂದ್ರೆ ಕೆಲವೊಂದು ಟರ್ಮ್ಸ್ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿರ್ತೀರಾ. ಕ್ವಶನ್ ಅವರ್ ಅಂತ ಬರುತ್ತೆ, ನೋ ಕಾನ್ಫಿಡೆನ್ಸ್ ಮೋಷನ್ ಬರುತ್ತೆ, 0 hour ಅಂತ ಬರುತ್ತೆ. ಸೊ ಅದಂದ್ರೆ ಏನು, ಈ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ನಡೆಯುವಾಗ ಇದೆಲ್ಲ ಯೂಸ್ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಡಿವೈಸ್ ಕ್ವಶನ್ ಅವರ್. ದ ಫಸ್ಟ್ ಅವರ್ ಆಫ್ ಎವರಿ ಪಾರ್ಲಿಮೆಂಟರಿ ಸಿಟ್ಟಿಂಗ್ ಇಸ್ ಸ್ಲಾಟೆಡ್ ಫಾರ್ ದಿಸ್. ಯೂಶುವಲ್ ಆಗಿ ನಮ್ಮ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ 11 AM ಗೆ ಸ್ಟಾರ್ಟ್ ಆಗುತ್ತೆ. ಸೊ 11 AM to 12 ಏನಿದೆ ಫಸ್ಟ್ ಅವರ್, ಇದು ಕ್ವಶನ್ ಅವರ್ ಆಗಿರುತ್ತೆ. ಡ್ಯೂರಿಂಗ್ ದಿಸ್ ಟೈಮ್ ದ ಮೆಂಬರ್ಸ್ ಆಸ್ಕ್ ಕ್ವಶನ್ಸ್ ಅಂಡ್ ದ ಮಿನಿಸ್ಟರ್ಸ್ ಯೂಶುವಲಿ ಗಿವ್ ಆನ್ಸರ್ಸ್. ಸೊ ಯಾರ್ಯಾರು MPs ಮೀಟ್ ಆಗಿರ್ತಾರೆ ಅವರು ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬೋದು. ಯಾವುದೇ ಒಂದು ಸಮಸ್ಯೆ
ಅವರ ಕಾನ್ಸ್ಟಿಟ್ಯೂನ್ಸಿ ಅವರ ಸ್ಟೇಟ್ದು, ಅದಕ್ಕೆ ಮಿನಿಸ್ಟರ್ಸ್ ಅಂದ್ರೆ ಸಚಿವರು ಉತ್ತರವನ್ನು ಕೊಡ್ತಾರೆ. ಈ ಕ್ವಶನ್ಸ್ ಅಲ್ಲಿ 3 ಟೈಪ್ ಇದೆ. ಯಾವ್ದಾವ್ದಂದ್ರೆ ಒಂದು ಸ್ಟಾರ್ಡ್, ಇನ್ನೊಂದು ಅನ್ಸ್ಟಾರ್ಡ್ ಮತ್ತೆ ಶಾರ್ಟ್ ನೋಟಿಸ್. ಸೊ ಫಸ್ಟ್ ಸ್ಟಾರ್ಡ್ ಕ್ವಶನ್ ರಿಕ್ವೈರ್ಸ್ ಅನ್ ಓರಲ್ ಆನ್ಸರ್ ಅಂಡ್ ಹೆನ್ಸ್ ಸಪ್ಲಿಮೆಂಟರಿ ಕ್ವಶನ್ಸ್ ಕ್ಯಾನ್ ಫಾಲೋ. ಸೊ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅವರ MP ಕ್ಷೇತ್ರದಲ್ಲಿ, ಸೊ ಅವರು ಓರಲ್ ಆಗಿ ಒಂದು ಸ್ಟಾರ್ಡ್ ಕ್ವಶನ್ ಅನ್ನ ಕೇಳ್ತಾರೆ, ಅದಕ್ಕೆ ಮಿನಿಸ್ಟರ್ ಓರಲ್ ಆಗಿ ಆನ್ಸರ್ ಮಾಡ್ತಾರೆ. ಸೊ ಓರಲ್ ಆಗಿ ಆನ್ಸರ್ ಮಾಡೋದ್ರಿಂದ ಇವರು ಇನ್ನೊಂದು ಕ್ವಶನ್ ಅನ್ನ ಕೇಳ್ಬೋದು. ಬಟ್ ಅನ್ಸ್ಟಾರ್ಡ್ ಕ್ವಶನ್ ಅಂತಂದ್ರೆ ಅದು ರಿಟರ್ನ್ ಆನ್ಸರ್ ಅನ್ನ ಹೊಂದಿರುತ್ತೆ. ಸೊ ಮಿನಿಸ್ಟರ್ ರಿಟರ್ನ್ ಅಲ್ಲಿ ಆನ್ಸರ್ ಕೊಡೋದ್ರಿಂದ ಸಪ್ಲಿಮೆಂಟರಿ ಕ್ವಶನ್ ಅನ್ನ ಕೇಳೋದಿಕ್ ಆಗೋದಿಲ್ಲ. An unstarred question on the other hand requires a written answer and hence supplementary questions cannot follow. So next third ಬರುವಂತದ್ದು a short notice question. It is asked by giving a notice of less than 10 days. It is answered orally. So ಇದು ಕೂಡ orally ಆಗಿ ಆನ್ಸರ್ ಆಗುತ್ತೆ ಮಿನಿಸ್ಟರ್ ಇಂದ, ಬಟ್ ಇದು 10 days ಒಳಗಡೆ ಒಂದು ನೋಟಿಸ್ ಅನ್ನ ಕೊಟ್ಟು ಈ ಕ್ವಶನ್ ಕೇಳುವಂತದ್ದಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸ್ಟಾರ್ಡ್ ಕ್ವಶನ್, ಅನ್ಸ್ಟಾರ್ಡ್ ಮತ್ತೆ ಶಾರ್ಟ್ ನೋಟಿಸ್. ಸ್ಟಾರ್ಡ್ ಕ್ವಶನ್ ಮತ್ತೆ ಶಾರ್ಟ್ ನೋಟಿಸ್ ಅಲ್ಲಿ ಮಿನಿಸ್ಟರ್ ಆನ್ಸರ್ಸ್ ಓರಲ್ ಆಗಿದ್ರೆ, ಅನ್ಸ್ಟಾರ್ಡ್ ಅಲ್ಲಿ ರಿಟರ್ನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬರುವಂತದ್ದು 0 hour. ಸೊ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ, ಇದು ಇಂಡಿಯನ್ ಇನೋವೇಷನ್ ಅಂದ್ರೆ ಇಂಡಿಯಾದವರು ಇನ್ಕ್ಲೂಡ್ ಮಾಡಿರುವಂತದ್ದು. ಸೊ ಏನಿದು 0 hour ಅಂತಂದ್ರೆ, ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಕ್ವಶನ್ ಅವರ್ ಅಲ್ಲಿ MPs ಕ್ವಶನ್ ಕೇಳ್ಬೇಕಂದ್ರೆ ಪ್ರಿಯರ್ ಪರ್ಮಿಷನ್ ಇರಬೇಕು. ಸೊ ಅಲ್ಲಿ ಆಥರೈಸ್ಡ್ ಅಂದ್ರೆ ಯಾರು ಪರ್ಮಿಟ್ ಇರುತ್ತೆ ಅವ್ರು ಮಾತ್ರ ಕ್ವಶನ್ ಅನ್ನ ರೈಸ್ ಮಾಡಬಹುದು. ಬಟ್ 0 hour ನಲ್ಲಿ ಆ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಯಾವ ಮೆಂಬರ್ ಆದ್ರೂ ಎದ್ದು ಅವರ ಸಮಸ್ಯೆಯನ್ನ ಅಲ್ಲಿ ಕೇಳ್ಬೋದು. ಸೊ ಇಲ್ಲಿ ಪ್ರಿಯರ್ ಪರ್ಮಿಷನ್ ಆರ್ ಬಿಫೋರ್ ಮೋಷನ್ ಪಾಸ್ ಮಾಡೋದಾಗ್ಲಿ ಬೇಕಾಗಿರೋದಿಲ್ಲ. ಸೊ ಇದನ್ನ 0 hour ಅಂತ ಕರಿತೀವಿ. ಏನಿದು 0 hour ಅಂತಂದ್ರೆ, ಕ್ವಶನ್ ಅವರ್ ಯೂಶುವಲ್ ಆಗಿ 11 to 12 ಕ್ವಶನ್ ಅವರ್ ಇದೆ ಅಂದ್ರೆ, ಸೊ ಆ ದಿನದ ಒಂದು ಉದ್ದೇಶ ಇರುತ್ತೆ, ಆ ಪಾರ್ಲಿಮೆಂಟರಿ ಸಿಟ್ಟಿಂಗ್ಗೆ ಏನೋ ಒಂದು ಡಿಸ್ಕಸ್ ಮಾಡ್ಬೇಕಿರುತ್ತೆ, ಅದನ್ನ ಅಜೆಂಡಾ ಅಂತ ಕರಿತೀವಿ. ಆ ಅಜೆಂಡಾ ಸ್ಟಾರ್ಟ್ ಆಗೋ ಟೈಮ್ ಮತ್ತೆ ಕ್ವಶನ್ ಅವರ್ ಮುಗ್ದಂತ ಟೈಮ್. ಸೊ ಟೈಮ್ ಇಂಟರ್ವಲ್ ಬಿಟ್ವೀನ್ ಕ್ವಶನ್ ಅವರ್ ಎಂಡೆಡ್ ಅಂಡ್ ಸ್ಟಾರ್ಟಿಂಗ್ ಆಫ್ ಅಜೆಂಡಾ. ಸೊ ಈ ಗ್ಯಾಪ್ ಏನಿದೆ, ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ದಿನದ ಒಂದು ಉದ್ದೇಶ ಇರುತ್ತೆ, ಯಾವುದೋ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ, ಅದನ್ನ ಅಜೆಂಡಾ ಅಂತ ಕರಿತೀವಿ. ಸೊ ಅದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪಾರ್ಲಿಮೆಂಟ್ ಸಿಟ್ಟಿಂಗ್ ಆದ ತಕ್ಷಣ ಕ್ವಶನ್ ಅವರ್ ನಡೆಯುತ್ತೆ 1 hour. ಆ 1 hour ಆದ ತಕ್ಷಣ ನೆಕ್ಸ್ಟ್ ಅಜೆಂಡಾನ ತಗೊಳ್ಳೋದಿಲ್ಲ, ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಕ್ವಶನ್ ಅವರ್ ಎಂಡ್ ಆಗಿದ್ದು ಮತ್ತೆ ಅಜೆಂಡಾ ಸ್ಟಾರ್ಟ್ ಆಗುವಂತ ಗ್ಯಾಪ್ ಇದೆಯಲ್ಲ, ಇದನ್ನ ನಾವು 0 hour ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಪಾಯಿಂಟು, ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಇನ್ ಪಾರ್ಲಿಮೆಂಟ್ ರೆಕಾರ್ಡ್ ಆಗುವಂಥದ್ದು ಯಾವಾಗಲೂ ಕ್ವಶನ್ ಅವರ್ ಅಂದ್ರೆ ಸ್ಟಾರ್ಟಿಂಗ್ 1 hour ನಲ್ಲಿ ಮ್ಯಾಕ್ಸಿಮಮ್ MPs ಲೋಕಸಭಾದಲ್ಲಿ ಅವ್ರ ರಾಜ್ಯಸಭಾದಲ್ಲಿ ಅಟೆಂಡೆನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಮೋಷನ್. A motion refers to a formal proposal asking the House to take some action. In Parliament, motion is required to be made for any discussion with the permission of presiding officer. ಅಂದ್ರೆ ಆ ಸೆಷನ್ ನಲ್ಲಿ ಒಬ್ಬ MP ಮಾತಾಡ್ಬೇಕಂತಂದ್ರೆ ಅವನು ಒಂದು ಮೋಷನ್ ಅನ್ನ ಪಾಸ್ ಮಾಡಬೇಕು, ಪ್ರಿಸೈಡಿಂಗ್ ಆಫೀಸರ್ ಆಫ್ ದ ಹೌಸ್ ದ ಪರ್ಮಿಷನ್ ಅನ್ನ ತಗೊಬೇಕು. ಇಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ಸೊ ಕಂಪ್ಲೀಟ್ ಅಥಾರಿಟಿ ಲೈಸ್ ವಿತ್ ದ ಪ್ರಿಸೈಡಿಂಗ್ ಆಫೀಸರ್. There are 3 kind of motions in parliament. ಒಂದು ಸಬ್ಸ್ಟ್ಯಾಂಟಿವ್ ಮೋಷನ್, ಇನ್ನೊಂದು ಸಬ್ಸ್ಟಿಟ್ಯೂಟ್ ಮೋಷನ್, ಮತ್ತೊಂದು ಸಬ್ಸಿಡಿಯರಿ ಮೋಷನ್. ಸೊ ಏನಂತಂದ್ರೆ, ವೆರಿ ಇಂಪಾರ್ಟೆಂಟ್ ಮ್ಯಾಟರ್ಸ್ ಇದ್ರೆ ಅದನ್ನ ಸಬ್ಸ್ಟ್ಯಾಂಟಿವ್ ಮೋಷನ್ ಅಂತ ಕರಿತೀವಿ. ಸಬ್ಸ್ಟಿಟ್ಯೂಟ್ ಮೋಷನ್ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಮೋಷನ್ ಆಲ್ರೆಡಿ ಪಾಸ್ ಆಗಿರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದನ್ನ ಸಬ್ಸ್ಟಿಟ್ಯೂಟ್ ಮೋಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸಬ್ಸಿಡಿಯರಿ ಮೋಷನ್ ಅಂತಂದ್ರೆ ಆಕ್ಚುಯಲ್ ಟಾಪಿಕ್ ಅದು ಎಕ್ಸಿಸ್ಟ್ ಆಗಿರೋದಿಲ್ಲ, ಬಟ್ ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಅದರ್ ಇಶ್ಯೂ. ಸೊ ಇನ್ನೊಂದು ಇಶ್ಯೂಗೆ ರಿಲೇಟ್ ಆಗಿರುವಂತದ್ದನ್ನ ನಾವು ಸಬ್ಸಿಡಿಯರಿ ಮೋಷನ್ ಅಂತ ಕರಿತೀವಿ. ನಥಿಂಗ್ ಬಟ್ ಎ ಪಿನ್ ಅಂದ್ರೆ ಒಂದು ಮೋಷನ್ ಆಲ್ರೆಡಿ ಪಾಸ್ ಮಾಡಿರ್ತಾರೆ, ಅದಕ್ಕೆ ಜಾಯಿನ್ ಮಾಡುವಂತದ್ದನ್ನ ಸಬ್ಸಿಡಿಯರಿ ಮೋಷನ್ ಅಂತ ಕರಿತೀವಿ. ಸೊ ಸಬ್ಸ್ಟಾನ್ಸಿವ್ ಮೋಷನ್ ಇಸ್ ಮೋಸ್ಟ್ ಡಾಮಿನೇಟಿಂಗ್ ಫ್ರಮ್ ದೆಮ್. ಏನಕ್ಕೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮೇಜರ್ ಪಬ್ಲಿಕ್ ಇಶ್ಯೂಸ್ ಡಿಸ್ಕಸ್ ಆಗುವಂತದ್ದು ಸಬ್ಸ್ಟಾಂಟಿವ್ ಮೋಷನ್ ಅಂಡರ್ ನಲ್ಲಿ. ಫಸ್ಟ್ ಟೈಪ್ ಆಫ್ ಮೋಷನ್ ಬಂದು ಕ್ಲೋಸರ್ ಮೋಷನ್. ಸೊ ಕ್ಲೋಸರ್ ಮೋಷನ್ ಅಂತಂದ್ರೆ ಕಟ್ ಶಾರ್ಟೆಡ್ ಡಿಬೇಟ್. Means it is a motion moved by a member to cut short the debate on a matter before the House. If the motion is approved by the House, debate is stopped forthwith and the matter is put to vote. ಅಂದ್ರೆ ಈಗ ಯಾವುದೋ ಒಂದು ಬಿಲ್ ಅನ್ನ ಪಾಸ್ ಮಾಡಬೇಕಾಗಿರುತ್ತೆ, ಇವರು ಅದನ್ನ ವೋಟ್ ಇಡಬೇಕಾಗುತ್ತೆ, ಬಟ್ ಅದಕ್ಕೆ ಮುಂಚೆ ಸಫಿಶಿಯಂಟ್ ಡಿಸ್ಕಷನ್ ನಡಿಬೇಕಾಗುತ್ತೆ ಪಾರ್ಲಿಮೆಂಟ್ ನಲ್ಲಿ. ಸೊ ಡಿಸ್ಕಷನ್ ನಡೆದು ಒಂದು ಸರಿ ಕ್ಲೋಸರ್ ಮೋಷನ್ ಅನ್ನು ಒಬ್ಬ ಮೆಂಬರ್ ಪಾಸ್ ಮಾಡಿದ್ರೆ ಅದನ್ನ ನಾವು ಕ್ಲೋಸರ್ ಮೋಷನ್ ಅಂತ ಕರಿತೀವಿ.
ಸೊ ಏನಕ್ಕೆ ಅದನ್ನ ಪಾಸ್ ಮಾಡೋದು ಅಂತಂದ್ರೆ ಡಿಸ್ಕಷನ್ ನಾವು ಮಾಡಿದ್ ಸಾಕು, ಅದನ್ನ ವೋಟ್ ಗಿಡೋಣ ಅಪ್ರೂವ್ ಮಾಡೋದಕ್ಕೆ ಅನ್ನೋದನ್ನ ಆ ಮೋಷನ್ ಅನ್ನ ಕ್ಲೋಸರ್ ಮೋಷನ್ ಅಂತ ಕರಿತೀವಿ. ಅದರಲ್ಲಿ 4 ಟೈಪ್ ಬರುತ್ತೆ. ಒಂದು ಸಿಂಪಲ್ ಕ್ಲೋಸರ್, ಅಂದ್ರೆ ಇಟ್ ಈಸ್ ಒನ್ ವೆನ್ ಎ ಮೆಂಬರ್ ಮೂವ್ಸ್ ದಟ್ ದ ಮ್ಯಾಟರ್ ಹ್ಯಾವ್ ಬೀನ್ ಸಫಿಶಿಯೆಂಟ್ಲಿ ಡಿಸ್ಕಸ್ಡ್ ಬಿ ನೌ ಪುಟ್ ಟು ವೋಟ್. ಅಂದ್ರೆ ಈ ಬಿಲ್ ಆರ್ ಈ ಮ್ಯಾಟರ್ ಮೇಲೆ ನಾವು ಸಫಿಶಿಯೆಂಟ್ ಆಗಿ ಡಿಸ್ಕಸ್ ಮಾಡಿದೀವಿ, ಇದನ್ನ ವೋಟ್ ಗಿಡೋಣ, ಇದಕ್ಕೆ ಎಲ್ಲಾ ಮೆಂಬರ್ಸ್ ಅಗ್ರಿ ಮಾಡಿದ್ರೆ ಅದು ಸಿಂಪಲ್ ಕ್ಲೋಸರ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ಸ್. ಸೊ ಇದರಲ್ಲಿ ಇನ್ ದಿಸ್ ಕೇಸ್ the clauses of a bill or a lengthy resolution are grouped into parts. So lengthy resolutions parts ಆಗಿ ಗ್ರೂಪ್ ಆಗುತ್ತೆ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ಎ ಡಿಬೇಟ್. ಅಂದ್ರೆ ಚರ್ಚೆ ಶುರು ಆಗೋದಕ್ಕೆ ಮುಂಚೆನೆ ಆ ಲೆಂಥಿ ಬಿಲ್ ಆರ್ ಲೆಂಥಿ ರೆಸಲ್ಯೂಷನ್ ಅನ್ನ ಡಿವೈಡ್ ಮಾಡ್ಕೊಂತಾರೆ. ದ ಡಿಬೇಟ್ ಕವರ್ಸ್ ದ ಪಾರ್ಟ್ ಆಸ್ ಓಲ್ ಅಂಡ್ ದ ಎಂಟೈರ್ ಪಾರ್ಟ್ ಇಸ್ ಪುಟ್ ಟು ವೋಟ್. ಸೊ ಈ ತರ ಡಿವೈಡ್ ಮಾಡ್ಕೊಂಡು ಅದ್ರ ಮೇಲೆ ಚರ್ಚೆ ಮಾಡಿ ಆ ಎಂಟೈರ್ ಪಾರ್ಟ್ ಅನ್ನ ವೋಟ್ಗೆ ಇಡ್ತಾರೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದು ಕಂಗಾರೋ ಕ್ಲೋಸರ್ ಅಂತ. ಅಂಡರ್ ದಿಸ್ ಟೈಪ್ ಓನ್ಲಿ ಇಂಪಾರ್ಟೆಂಟ್ ಕ್ಲಾಸಸ್ ಆರ್ ಟೇಕನ್ ಅಪ್. ಅಂದ್ರೆ ಒಂದು ರೆಸಲ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಕ್ಲಾಸಸ್ ಯಾವ್ದಿದೆ ಅದನ್ನ ಮಾತ್ರ ತಗೊಂಡು ಚರ್ಚೆಯನ್ನ ನಡೆಸ್ತಾರೆ. ಚರ್ಚೆಯನ್ನ ನಡೆಸಿ ಅದನ್ನ ವೋಟಿಂಗ್ಗೆ ಇಡ್ತಾರೆ. ಸೊ ಇಲ್ಲಿ ಬೇಡದ ಅಂದ್ರೆ ಅನಾವಶ್ಯಕ ಅನ್ನೋದಕ್ಕಿಂತ ಈ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅದ್ರ ಮೇಲಿನ ಚರ್ಚೆಯನ್ನ ಸ್ಕಿಪ್ ಮಾಡ್ತಾರೆ, ಅದನ್ನ ಪಾಸ್ ಅಂತ ಅಸ್ಯೂಮ್ ಮಾಡ್ತಾರೆ. ಅಂದ್ರೆ ಇಂಪಾರ್ಟೆಂಟ್ ಕ್ಲಾಸಸ್ ಅನ್ನ ತಗೊಂಡು ಚರ್ಚೆ ಮಾಡಿ ಇಲ್ಲ ಅದನ್ನು ಕೂಡ ಪಾಸ್ ಅಂತ ಅಸ್ಯೂಮ್ ಮಾಡಿ ಆ ಬಿಲ್ ಅನ್ನ ಪಾಸ್ ಮಾಡ್ಕೊಂತಾರೆ. ಸೊ ನೆಕ್ಸ್ಟ್ ಗಿಲಟೈನ್ ಕ್ಲೋಸರ್. ಸೊ ಇದೇನಂತಂದ್ರೆ ಇಟ್ ಇಸ್ ಒನ್ ವೆನ್ ದ ಅನ್ಡಿಸ್ಕಸ್ಡ್ ಕ್ಲಾಸಸ್ ಆಫ್ ಎ ಬಿಲ್ ಆರ್ ಎ ರೆಸಲ್ಯೂಷನ್ ಆರ್ ಆಲ್ಸೋ ಪುಟ್ ಟು ವೋಟ್ ಅಲಾಂಗ್ ವಿತ್ ದ ಡಿಸ್ಕಸ್ಡ್ ಒನ್ಸ್ ಡ್ಯೂ ಟು ವಾಂಟ್ ಆಫ್ ಟೈಮ್. ಅಂದ್ರೆ ಆ ಡಿಸ್ಕಷನ್ಗೆ ಒಂದು ಟೈಮ್ ಅನ್ನು ಅಲಾಟ್ ಮಾಡಿರ್ತಾರೆ, ಆ ಟೈಮ್ ಮುಗಿದೋದ ಮೇಲೆ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಮ್ಯಾಟರ್ಸ್ ಅನ್ನ ಕೂಡ ವೋಟ್ಗೆ ಇಡ್ತಾರೆ. ಸೊ ಇದನ್ನ ನಾವು ಗುಲೆಟಿನ್ ಕ್ಲೋಸರ್ ಅಂತ ಕರಿತೀವಿ. ಸೊ 4 ಟೈಪ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ಸಿಂಪಲ್ ಕ್ಲೋಸರ್, ಅಂದ್ರೆ ಸಫಿಶಿಯಂಟ್ ಡಿಸ್ಕಷನ್ ಆಗಿದೆ. ಸೊ ನೆಕ್ಸ್ಟ್ ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ಸ್, ಇಲ್ಲಿ ಡಿವೈಡ್ ಮಾಡ್ಕೊಂತಾರೆ, ಡಿವೈಡ್ ಮಾಡಿ ಅದನ್ನ ಹೋಲ್ ಆಗಿ ಡಿಸ್ಕಸ್ ಮಾಡಿ ಆಮೇಲೆ ವೋಟ್ಗೆ ಇಡ್ತಾರೆ. ನೆಕ್ಸ್ಟ್ ಕಂಗಾರೋ ಕ್ಲೋಸರ್ ಅಂತಂದ್ರೆ ಇಂಪಾರ್ಟೆಂಟ್ ಕ್ಲಾಸಸ್ ಅನ್ನ ತಗೊಂಡು ಚರ್ಚೆಯನ್ನ ಮಾಡಿ ವೋಟ್ ಮಾಡ್ತಾರೆ, ಇನ್ ಮಿಕ್ಕಿದ್ದೆಲ್ಲ ಪಾಸ್ ಅಂತ ಅಸ್ಯೂಮ್ ಮಾಡ್ತಾರೆ, ಅಂದ್ರೆ ಸ್ಕಿಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಗಿಲಟಿನ್ ಕ್ಲೋಸರ್ ನಲ್ಲಿ ಟೈಮ್ ಇಲ್ಲದೆ ಇರೋ ಕಾರಣ ಡಿಸ್ಕಸ್ ಮಾಡದೇ ಇರೋವಂಥದ್ದನ್ನ ಕೂಡ ವೋಟ್ಗೆ ಇಟ್ಟು ಪಾಸ್ ಅನ್ನ ಮಾಡ್ತಾರೆ. ಸೊ ಇದನ್ನ ನಾವು ಕ್ಲೋಸರ್ ಮೋಷನ್ ಅಂತೀವಿ. ನೆಕ್ಸ್ಟ್ ಟೈಪ್ ಆಫ್ ಮೋಷನ್ ಬಂದು ಪ್ರಿವಿಲೇಜ್ ಮೋಷನ್. ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಬ್ರೀಚ್ ಆಫ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಬೈ ಎ ಮಿನಿಸ್ಟರ್. ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ಪ್ರೊಸೀಜರ್ ಇರುತ್ತೆ. ಆ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತಿನ ಘನತೆಗೆ ಧಕ್ಕೆ ಆದಾಗ, ಯಾರಿಂದ ಮಿನಿಸ್ಟರ್ ಇಂದ ಧಕ್ಕೆ ಆದಾಗ ಆ ಪಾರ್ಲಿಮೆಂಟಿನ ಮೆಂಬರ್ ಅಪೋಸಿಷನ್ ಪಾರ್ಟಿ ಆಗಿರ್ಬೋದು ಇಲ್ಲ ರೂಲಿಂಗ್ ಪಾರ್ಟಿ ಆಗಿರ್ಬೋದು ಆ ಮಿನಿಸ್ಟರ್ ವಿರುದ್ಧ ಒಂದು ಮೋಷನ್ ಅನ್ನ ಪಾಸ್ ಮಾಡುವಂತದನ್ನ ಪ್ರಿವಿಲೇಜ್ ಮೋಷನ್ ಅಂತ ಕರಿತೀವಿ. ಇಟ್ ಈಸ್ ಮೂವ್ಡ್ ಬೈ ಎ ಮೆಂಬರ್ when he feels that a minister has committed a breach of privilege of the house or one or more of its members by withholding facts of a case or by giving wrong or distorted facts. So ಅಂದ್ರೆ ಸೆಟ್ ಆಫ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಅನ್ನ ಒಬ್ಬ ಮಿನಿಸ್ಟರ್ ಉಲ್ಲಂಘನೆ ಮಾಡಿ ಸಂಸತ್ತಿನ ಘನತೆಗೆ ಧಕ್ಕೆ ಮಾಡಿದಾಗ ಪ್ರಿವಿಲೇಜ್ ಮೋಷನ್ ಅನ್ನ ಪಾಸ್ ಮಾಡಬಹುದು. ಇಟ್ಸ್ ಪರ್ಪಸ್ ಈಸ್ ಟು ಸೆನ್ಶ್ಯೂರ್ ದ ಕನ್ಸರ್ನ್ಡ್ ಮಿನಿಸ್ಟರ್. ಅಂದ್ರೆ ಒಬ್ಬ ಇಂಡಿವಿಜುವಲ್ ಮಿನಿಸ್ಟರ್ನ ಒಂದು ಪದಚ್ಯುತಿ ಮಾಡಲಿಕ್ಕೆ ಹೊರಡಿಸುವಂತ ಮೋಷನ್ ಪ್ರಿವಿಲೇಜ್ ಮೋಷನ್. ನೆಕ್ಸ್ಟ್ ಟೈಪ್ ಆಫ್ ಮೋಷನ್ ಕಾಲಿಂಗ್ ಅಟೆನ್ಷನ್ ಮೋಷನ್. ಇಟ್ ಮೀನ್ಸ್ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್ ಬೈ ಅ ಮೆಂಬರ್ ಟು ಕಾಲ್ ದ ಅಟೆನ್ಷನ್ ಆಫ್ ಅ ಮಿನಿಸ್ಟರ್ ಟು ಅ ಮ್ಯಾಟರ್ ಆಫ್ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್. ಸೊ ಏನಾದ್ರೂ ತುಂಬಾ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಮ್ಯಾಟರ್ಸ್ ಇದ್ರೆ ಮಿನಿಸ್ಟರ್ನ ಅಟೆನ್ಷನ್ ಅನ್ನ ಕೇಳೋದಿಕ್ಕೆ ಪಾಸ್ ಮಾಡುವಂತ ಮೋಷನ್ ಕಾಲಿಂಗ್ ಅಟೆನ್ಷನ್ ಮೋಷನ್ and to seek an authoritative statement from him on that matter. ಸೊ ಅರ್ಜೆಂಟ್ ಏನೋ ಒಂದು ಗಲಭೆ ನಡೆದಿದೆ ಇಲ್ಲ ಬೇರೆ ಏನೋ ಒಂದು ರೈಟ್ ಆಗಿದೆ, ಸೊ ಆ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಮ್ಯಾಟರ್ ಅನ್ನ ಒಂದು ಮೋಷನ್ ರೂಪದಲ್ಲಿ ಪಾಸ್ ಮಾಡುವಂತದನ್ನ ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ ಕರಿತೀವಿ. ಸೊ ಇದನ್ನ ಪಾಸ್ ಮಾಡಿದ್ಮೇಲೆ ಆ ಮೆಂಬರಿಗೆ ಮಿನಿಸ್ಟರ್ ಇಂದ ಒಂದು ಅಥಾರಿಟೇಟಿವ್ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ. ಲೈಕ್ ದಟ್ ಇನ್ ಝೀರೋ ಅವರ್ ಕೂಡ ಇಂಡಿಯನ್ ಇನೋವೇಷನ್ ನಿಮ್ಗಾಗ್ಲೇ ಹೇಳಿದ್ದೆ. So like the 0 hour, it is also an Indian innovation in the parliamentary procedure. So parliamentary procedure actual constitution ಅಲ್ಲಿ 0 hour ಕೂಡ ಇರಲಿಲ್ಲ, ಕಾಲಿಂಗ್ ಅಟೆನ್ಷನ್ ಮೋಷನ್ ಕೂಡ ಇರಲಿಲ್ಲ. ಬಟ್ ಇದು ಇಂಡಿಯನ್ಸ್ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ರೂಲ್ಸ್ ಆಫ್ ಪ್ರೊಸೀಜರ್ ಗೆ ಇನ್ಕ್ಲೂಡ್ ಮಾಡಿರುವಂತದ್ದು. ಸೊ ಆಸ್ ಲೈಕ್ 0 hour, it is also an Indian innovation in parliamentary procedure and has been in existence since 1954. 1954 ಇಂದ ಈ ಕಾಲಿಂಗ್ ಅಟೆನ್ಷನ್ ಮೋಷನ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅನ್ಲೈಕ್ ದ 0 hour, ಇಟ್ ಈಸ್ ಮೆನ್ಷನ್ಡ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್.
ಸೊ ಪಾರ್ಲಿಮೆಂಟ್ ನ ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಇದು ಮೆನ್ಷನ್ ಆಗಿದೆ. ನೀವು ಲೋಕಸಭಾ ವೆಬ್ಸೈಟ್ ನಲ್ಲಿ ಹೋಗಿ ರೂಲ್ಸ್ ಆಫ್ ಪ್ರೊಸೀಜರ್ ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೊಬಹುದು. ಲಕ್ಷ್ಮೀಕಾಂತ್ ಬುಕ್ ನಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಮೋಷನ್ಸ್. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದೆ, ಬಟ್ ಕಂಪ್ಲೀಟ್ ಗೈಡೆನ್ಸ್ ಎಲ್ಲವನ್ನ ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಲೋಕಸಭಾ ವೆಬ್ಸೈಟ್ ನಲ್ಲಿ ಸಿಗುತ್ತೆ ನಿಮಗೆ. ತುಂಬಾ ಡೀಟೇಲ್ಡ್ ಆಗಿದೆ ಅಲ್ಲಿ ಕಂಟೆಂಟ್. ನೆಕ್ಸ್ಟ್ ಟೈಪ್ ಆಫ್ ಮೋಷನ್, ಅಡ್ಜರ್ನ್ಮೆಂಟ್ ಮೋಷನ್. When there is an urgent matter of public importance, then a member may propose that the business of the house be urgent for discussing that matter. ಸೊ ಪಾರ್ಲಿಮೆಂಟ್ ನಲ್ಲಿ ಯಾವುದೋ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ಯಾವುದೋ ಒಂದು ಟಾಪಿಕ್ ಮೇಲೆ, ಬಟ್ ಇಮಿಡಿಯೇಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಇರೋ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಬೇಕಾದಾಗ ಆ ಒಬ್ಬ ಲೋಕಸಭಾ ಮೆಂಬರ್ ಪಾಸ್ ಮಾಡುವಂತ ಮೋಷನ್ ಅಡ್ಜರ್ನ್ಮೆಂಟ್ ಮೋಷನ್ ಆಗಿರುತ್ತೆ. ಸೊ ಅದು ಏನಕ್ಕೆ ಪಾಸ್ ಮಾಡ್ತಾರೆ ಅಂತಂದ್ರೆ, ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರೋ ವಿಷಯವನ್ನ ಇಲ್ಲಿಗೆ ನಿಲ್ಲಿಸಿ ಈ ಅರ್ಜೆಂಟ್ ಪಬ್ಲಿಕ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡುವಂತ ಮೋಷನ್ ಅಡ್ಜರ್ನ್ಮೆಂಟ್ ಮೋಷನ್. ದಿಸ್ ಮೋಷನ್ ಕ್ಯಾನ್ ಬಿ ಮೂವ್ಡ್ ಓನ್ಲಿ ವಿತ್ ದ ಕನ್ಸೆಂಟ್ ಆಫ್ ದ ಸ್ಪೀಕರ್. ಸೊ ಈ ಮೋಷನ್ ಅನ್ನ ಒಬ್ಬ ಮೆಂಬರ್ ಮೂವ್ ಮಾಡಬೇಕು ಅಂತಂದ್ರೆ ಸ್ಪೀಕರ್ ಸಹಿ ಇರಬೇಕು, ಸ್ಪೀಕರ್ ಅಪ್ರೂವಲ್ ಇರಬೇಕು. ಯೂಶುವಲ್ ಆಗಿ ಸಚ್ ಮೋಷನ್ಸ್ ಆರ್ ಡಿಸ್ಕಸ್ಡ್ ಇನ್ ದ ಆಫ್ಟರ್ನೂನ್ ಅಟ್ 4 PM. ನೆಕ್ಸ್ಟ್ ಬರುವಂತದ್ದು ನೋ ಕಾನ್ಫಿಡೆನ್ಸ್ ಮೋಷನ್. ಸೊ ಇದ್ರ ಬಗ್ಗೆ ನಿಮ್ಗೆಲ್ಲ ತಿಳಿದಿರುತ್ತೆ. ಆರ್ಟಿಕಲ್ 75 ಆಫ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ the council of ministers shall be collectively responsible to the Lok Sabha. So council of ministers collectively responsible to Lok Sabha ಅಂತ article 75 ಹೇಳುತ್ತೆ. No confidence motion almost article 75 ಮೇಲೆ ಡಿಪೆಂಡ್ ಆಗಿರುತ್ತೆ. It means that the ministry stays in office so long as it enjoys confidence of the majority of the members of Lok Sabha. ಸೊ ಅಂದ್ರೆ ನಿಮ್ಗೆ ಗೊತ್ತು, ಯಾವ ಪಾರ್ಟಿ ಮೋರ್ ದನ್ 50% ಸೀಟ್ಸ್ ಅನ್ನ ಸೆಕ್ಯೂರ್ ಮಾಡುತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ. ಸೊ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲಿ 224 ಸೀಟ್ಸ್ ನಲ್ಲಿ 113 ಬೇಕು ಮ್ಯಾಜಿಕ್ ನಂಬರ್. ಸೊ 113 ಇದ್ರೆ ಅವರು ಗೌರ್ಮೆಂಟ್ ಅನ್ನ ರಚನೆ ಮಾಡಿರ್ತಾರೆ. ಎಲ್ಲಿ ತನಕ ಗೌರ್ಮೆಂಟ್ ಇರುತ್ತೆ ಅಂತಂದ್ರೆ ಆ ನಂಬರ್ 113 ಇರೋ ತನಕ. ಸಪೋಸ್ ಇವಾಗ ಬಿಜೆಪಿ ಗೌರ್ಮೆಂಟ್ ಇದೆ, ಆ 113 ನಲ್ಲಿ 13 ಮೆಂಬರ್ಸ್ ಗೌರ್ಮೆಂಟ್ ಸಪೋರ್ಟ್ ಅನ್ನ ವಿತ್ಡ್ರಾ ಮಾಡಿದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ ಇದನ್ನ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕರಿತೀವಿ. ಸೊ ಅವರು ಅಲ್ಲಿ ಬಹುಮತವನ್ನ ಸಾಬೀತುಪಡಿಸಕ್ಕಾಗದೇ ಇದ್ದಾಗ ಗೌರ್ಮೆಂಟ್ ಕೊಲಾಪ್ಸ್ ಆಗುತ್ತೆ. In other words, the Lok Sabha, so related to Lok Sabha ಬಂದಾಗ Lok Sabha can remove the ministry from office by passing a no confidence motion. So Lok Sabhaದಲ್ಲಿ no confidence motion ಅನ್ನ ಪಾಸ್ ಮಾಡೋ ಮೂಲಕ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅನ್ನ ರಿಮೂವ್ ಮಾಡಬಹುದು. ಇಟ್ ಮೀನ್ಸ್ ಮಿನಿಸ್ಟ್ರಿ ಡಿಸಾಲ್ವ್ ಆಯ್ತು ಅಂದ್ರೆ ಗವರ್ನಮೆಂಟ್ ಡಿಸಾಲ್ವ್ ಆಗುತ್ತೆ. ಸೊ ಅಲ್ಲಿ ಸರ್ಕಾರ ಇರೋದಿಲ್ಲ. ಮೈನ್ ಇಲ್ಲಿ ಫಸ್ಟ್ ಪಾಯಿಂಟ್ ಬಂದು ಆರ್ಟಿಕಲ್ 75 ನೋ ಕಾನ್ಫಿಡೆನ್ಸ್ ಮೋಷನ್ ಎರಡು ಇಂಟರ್ ರಿಲೇಟೆಡ್. ನೆಕ್ಸ್ಟ್ ಮಿನಿಮಮ್ ಎಷ್ಟು ಜನ ಬೇಕು ಅಂತಂದ್ರೆ ದ ಮೋಷನ್ ನೀಡ್ಸ್ ದ ಸಪೋರ್ಟ್ ಆಫ್ 50 ಮೆಂಬರ್ಸ್ ಟು ಬಿ ಅಡ್ಮಿಟೆಡ್. ಸೊ ಈ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಪಾಸ್ ಮಾಡೋದಕ್ಕೆ ಮಿನಿಮಮ್ 50 ಮೆಂಬರ್ಸ್ ಬೇಕು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬರುವಂತದ್ದು ಸೆನ್ಸರ್ ಮೋಷನ್. ಇಟ್ ಶುಡ್ ಸ್ಟೇಟ್ ದ ರೀಸನ್ಸ್ ಫಾರ್ ಇಟ್ಸ್ ಅಡಾಪ್ಷನ್ ಇನ್ ದ ಲೋಕಸಭಾ. ಸೊ ಏನಿದು ಸೆನ್ಸರ್ ಮೋಷನ್ ಅಂತಂದ್ರೆ ಎ ಸ್ಟ್ರಾಂಗ್ ಒಪಿನಿಯನ್ ಆಫ್ ರಿಜೆಕ್ಷನ್ ಬೈ ಅಪೋಸಿಷನ್. ಅಂದ್ರೆ ಯಾವ್ದೋ ಒಂದು ಬಿಲ್ ಅನ್ನ ಪಾಸ್ ಮಾಡಬೇಕಾಗಿರುತ್ತೆ, ಇಲ್ಲ ಯಾವ್ದೋ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡುವಾಗ ಆರ್ ಮಿನಿಸ್ಟರ್ಸ್ ಮೇಲೆ ಒಂದು ಸ್ಟ್ರಾಂಗ್ ಒಪಿನಿಯನ್ ಆಫ್ ರಿಜೆಕ್ಷನ್ ಅನ್ನ ಪಾಸ್ ಮಾಡುವಂತದ್ದು ಸೆನ್ಸೂರ್ ಮೋಷನ್. ಇಟ್ ಕ್ಯಾನ್ ಬಿ ಮೂವ್ಡ್ ಅಗೇನ್ಸ್ಟ್ ಅನ್ ಇಂಡಿವಿಜುವಲ್ ಮಿನಿಸ್ಟರ್ ಆರ್ ಎ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಆರ್ ದ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇಟ್ ಇಸ್ ಮೂವ್ಡ್ ಫಾರ್ ಸೆನ್ಸೂರಿಂಗ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ ಸ್ಪೆಸಿಫಿಕ್ ಪಾಲಿಸೀಸ್ ಅಂಡ್ ಆಕ್ಷನ್ಸ್. ಸೊ ಯಾವ್ದೋ ಒಂದು ಪಾಲಿಸಿ ಆರ್ ಆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಇದಕ್ಕೆ ಸ್ಟ್ರಾಂಗ್ ಅಪೋಸಿಷನ್ ಅನ್ನ ಪ್ಲೇಸ್ ಮಾಡಿ ಮೂವ್ ಮಾಡುವಂತ ಮೋಷನ್ ಅನ್ನ ಸೆನ್ಸರ್ ಮೋಷನ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಪಾಸ್ಡ್ ಇನ್ ಲೋಕಸಭಾ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ನೀಡ್ ನಾಟ್ ರಿಸೈನ್ ಫ್ರಮ್ ದ ಆಫೀಸ್. ಸೊ ಇದನ್ನ ಪಾಸ್ ಮಾಡಿದ್ರೆ ಅವ್ರೇನು ರಿಸೈನ್ ಮಾಡಬೇಕಾದ ಇರೋದಿಲ್ಲ, ಬಟ್ ಸ್ಟ್ರಾಂಗ್ ಅಪೋಸಿಷನ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಮೋಷನ್ ಆಫ್ ಥ್ಯಾಂಕ್ಸ್. ದ ಫಸ್ಟ್ ಸೆಷನ್ ಆಫ್ಟರ್ ಈಚ್ ಜನರಲ್ ಎಲೆಕ್ಷನ್ and the first session of every fiscal year is addressed by the president. Instead governor ಬರ್ತಾರೆ. ಸೊ ಫಸ್ಟ್ ಸೆಷನ್, ಈಗ ಒಂದು ಎಲೆಕ್ಷನ್ ಆಗಿ ಮೊದಲನೇ ಸೆಷನ್ ನಲ್ಲಿ ಎಲ್ಲಾ ಎಂಪಿಗಳು ಸೇರೋವಾಗ ನಡೆಯುತ್ತಲ್ಲ ಫಸ್ಟ್ ಸೆಷನ್. ಸೊ ಅದರಲ್ಲಿ ಕೂಡ ಪ್ರೆಸಿಡೆಂಟ್ ಭಾಷಣ ಇರುತ್ತೆ. ಜೊತೆಗೆ ಫಿಸಿಕಲ್ ಇಯರ್ ನ ಫಸ್ಟ್ ಅಧಿವೇಶನದಲ್ಲೂ ಕೂಡ ಪ್ರೆಸಿಡೆಂಟ್ ಭಾಷಣ ಇರುತ್ತೆ. ಇನ್ ದಿಸ್ ಅಡ್ರೆಸ್ ದ ಪ್ರೆಸಿಡೆಂಟ್ ಔಟ್ಲೈನ್ಸ್ ದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಆಫ್ ದ ಗವರ್ನಮೆಂಟ್ ಇನ್ ದ ಪ್ರಿಸೀಡಿಂಗ್ ಇಯರ್ ಅಂಡ್ ಎನ್ಶೂರಿಂಗ್ ಇಯರ್. ಸೊ ಇಲ್ಲಿ ಸರ್ಕಾರದ ನಿಯಮಗಳು ಮತ್ತೆ ಕಾರ್ಯಕ್ರಮಗಳನ್ನ ಪ್ರೆಸಿಡೆಂಟ್ ಓದುತ್ತಾರೆ ಅಂದ್ರೆ ಸದನದಲ್ಲಿ. ದಿಸ್ ಅಡ್ರೆಸ್ ಆಫ್ ದ ಪ್ರೆಸಿಡೆಂಟ್ ವಿಚ್ ಕರೆಸ್ಪಾಂಡ್ಸ್ ಟು ದ ಸ್ಪೀಚ್ ಫ್ರಮ್ ದ ಥ್ರೋನ್ ಇನ್ ಬ್ರಿಟನ್ ಈಸ್ ಡಿಸ್ಕಸ್ಡ್ ಇನ್ ದ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಆನ್ ಎ ಮೋಷನ್ ಕಾಲ್ಡ್ ದ ಮೋಷನ್ ಆಫ್ ಥ್ಯಾಂಕ್ಸ್. ಸೊ ಪ್ರೆಸಿಡೆಂಟ್ ಏನು ಪಾಲಿಸೀಸ್ ಮತ್ತೆ ಪ್ರೋಗ್ರಾಮ್ಸ್ ಅನ್ನ ಸದನದಲ್ಲಿ ಹೇಳ್ತಾರೆ, ಇದ್ರ ಮೇಲೆ ಡಿಸ್ಕಷನ್ಸ್ ನಡೆಯುತ್ತೆ.
ಇದನ್ನ ನಾವು ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರಿತೀವಿ. ಅಟ್ ದ ಎಂಡ್ ಆಫ್ ದ ಡಿಸ್ಕಷನ್ ದ ಮೋಷನ್ ಇಸ್ ಪುಟ್ ಟು ವೋಟ್. ಸೊ ಪ್ರೆಸಿಡೆಂಟ್ ಭಾಷಣವನ್ನ ಮಾಡ್ತಾರೆ, ಇದ್ರ ಮೇಲೆ ಡಿಸ್ಕಷನ್ ನಡೆಯುತ್ತೆ, ಅಪೋಸಿಷನ್ ಅವರು ಇದನ್ನ ಅಪೋಸ್ ಮಾಡ್ತಾರೆ, ಇದೆಲ್ಲ ಆದ್ಮೇಲೆ ಅದನ್ನ ವೋಟ್ಗೆ ಇಡ್ತಾರೆ. ಇದು ಪಾರ್ಲಿಮೆಂಟ್ ಆರ್ ಹೌಸ್, ಯಾವ ಹೌಸ್ ಅಲ್ಲಿ ವೋಟಿಗೆ ಇಟ್ಟಿದ್ದಾರೆ ಅಲ್ಲಿ ಪಾಸ್ ಆಗಲೇಬೇಕು. ದಿಸ್ ಮೋಷನ್ ಮಸ್ಟ್ ಬಿ ಪಾಸ್ಡ್ ಇನ್ ದ ಹೌಸ್, ಅದರ್ವೈಸ್ ಇಟ್ ಅಮೌಂಟ್ಸ್ ಟು ದ ಡಿಫೀಟ್ ಆಫ್ ದ ಗವರ್ನಮೆಂಟ್. ಮೋಷನ್ ಆಫ್ ಥ್ಯಾಂಕ್ಸ್ ಏನಾದ್ರೂ ಪಾಸ್ ಆಗ್ಲಿಲ್ಲ, ಫೇಲ್ ಆಯ್ತು ಅಂತಂದ್ರೆ ವೋಟಿಂಗ್ ನಲ್ಲಿ ಗವರ್ನಮೆಂಟ್ ಸೋಲುತ್ತೆ, ಸೊ ಗವರ್ನಮೆಂಟ್ ಬಿದೋಗುತ್ತೆ. ದಿಸ್ ಇನಾಗ್ರಲ್ ಸ್ಪೀಚ್ ಆಫ್ ದ ಪ್ರೆಸಿಡೆಂಟ್ is an occasion available to the members of a parliament to raise discussions and debates, to examine and criticize the government and administration for its lapses and failures. So ide president ಭಾಷಣವನ್ನ ಮಾಡ್ತಾರೆ, ಪಾಲಿಸಿ ಮತ್ತೆ ಪ್ರೋಗ್ರಾಮ್ಸ್ ಅನ್ನ ಹೇಳ್ತಾರೆ, ಇದ್ರ ಮೇಲೆ ಡಿಸ್ಕಷನ್ಸ್ ನಡೆಯುತ್ತೆ. ಇಲ್ಲಿ ಅಪೋಸಿಷನ್ ಪಾರ್ಟಿಗಳಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಗವರ್ನಮೆಂಟ್ ಅನ್ನ ಖಂಡಿಸೋದಿಕ್ಕೆ. ಇದೆಲ್ಲ ಆದ್ಮೇಲೆ ವೋಟಿಂಗ್ ಗೆ ಇಡ್ತಾರೆ. ಈ ವೋಟ್ ಪಾಸ್ ಆಯ್ತು ಅಂದ್ರೆ ಗವರ್ನಮೆಂಟ್ ಸೇಫ್ ಆಗುತ್ತೆ, ವೋಟ್ ಫೇಲ್ ಆಗ್ತು ಅಂತಂದ್ರೆ ಇದು ಗವರ್ನಮೆಂಟ್ಗೆ ಡಿಫೀಟ್ ಆಗುತ್ತೆ. ಇದನ್ನ ನಾವು ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಮೋಷನ್ ಆಫ್ ಥ್ಯಾಂಕ್ಸ್ ಯಾವಾಗ ನಡೆಯುತ್ತೆ ಅಂದ್ರೆ ಫಸ್ಟ್ ಸೆಷನ್ ಆಫ್ಟರ್ ಈಚ್ ಜನರಲ್ ಎಲೆಕ್ಷನ್ ಮತ್ತೆ ಫಸ್ಟ್ ಸೆಷನ್ ಆಫ್ ಎವ್ರಿ ಫಿಸ್ಕಲ್ ಇಯರ್. ಯಾರು ಇದನ್ನ ಅಡ್ರೆಸ್ ಮಾಡ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್. ನೆಕ್ಸ್ಟ್, ನೋ ಡೇ ಯೆಟ್ ನೇಮ್ಡ್ ಮೋಷನ್. ಸೊ ಇಟ್ ಈಸ್ ಎ ಮೋಷನ್ ದಟ್ ಹ್ಯಾಸ್ ಬೀನ್ ಅಡ್ಮಿಟೆಡ್ ಬೈ ದ ಸ್ಪೀಕರ್ ಬಟ್ ನೋ ಡೇಟ್ ಹ್ಯಾಸ್ ಬೀನ್ ಫಿಕ್ಸ್ಡ್ ಫಾರ್ ಇಟ್ಸ್ ಡಿಸ್ಕಷನ್. ಸೊ ಈ ಮೋಷನ್ ಅನ್ನ ರಿಸೀವ್ ಮಾಡ್ಕೊಂಡಂತ ಸ್ಪೀಕರ್ ಇದನ್ನ ಅಡ್ಮಿಟ್ ಮಾಡ್ತಾರೆ, ಮೀನ್ಸ್ ಪರ್ಮಿಟ್ ಮಾಡ್ತಾರೆ, ಬಟ್ ಇದಕ್ಕೆ ಡೇಟ್ ಅನ್ನ ಅಲಾಟ್ ಮಾಡಿರೋದಿಲ್ಲ ಡಿಸ್ಕಸ್ ಮಾಡೋದಿಕ್ಕೆ. ಇದನ್ನ ನಾವು ನೋ ಡೇ ಯೆಟ್ ನೇಮ್ಡ್ ಮೋಷನ್ ಅಂತ ಕರಿತೀವಿ. ದ ಸ್ಪೀಕರ್ ಆಫ್ಟರ್ ಕನ್ಸಿಡರಿಂಗ್ ದ ಸ್ಟೇಟ್ ಆಫ್ ಬಿಸ್ನೆಸ್ ಇನ್ ದ ಹೌಸ್ ಅಂಡ್ ಇನ್ ಕನ್ಸಲ್ಟೇಷನ್ ವಿತ್ ದ ಲೀಡರ್ ಆಫ್ ಹೌಸ್ ಆರ್ ಆನ್ ದ ರೆಕಮೆಂಡೇಶನ್ ಆಫ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಲಾಟ್ಸ್ ಎ ಡೇ ಆರ್ ಡೇಸ್ ಆರ್ ಪಾರ್ಟ್ ಆಫ್ ಎ ಡೇ ಫಾರ್ ಡಿಸ್ಕಷನ್ ಆಫ್ ಸಚ್ ಎ ಮೋಷನ್ ಅಷ್ಟೇ. ಸೊ ಸ್ಟೇಟ್ ಆಫ್ ಬಿಸ್ನೆಸ್ ಆಫ್ ದ ಹೌಸ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಕೆಲವೊಂದು ಮುಖ್ಯಸ್ಥರ ಜೊತೆ ಕನ್ಸಲ್ಟ್ ಮಾಡಿ ಈ ಟಾಪಿಕ್ಗೆ ಒಂದು ಡೇಟ್ ಅನ್ನ ಆಮೇಲೆ ಅಸೈನ್ ಮಾಡ್ತಾರೆ. ಇಂಥ ಮೋಷನ್ಗೆ ನೋ ಡೇ ಯೆಟ್ ನೇಮ್ಡ್ ಮೋಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಪಾಯಿಂಟ್ ಆಫ್ ಆರ್ಡರ್. ಎ ಮೆಂಬರ್ ಕ್ಯಾನ್ ರೈಸ್ ಎ ಪಾಯಿಂಟ್ ಆಫ್ ಆರ್ಡರ್ ವೆನ್ ದ ಪ್ರೊಸೀಡಿಂಗ್ಸ್ ಆಫ್ ದ ಹೌಸ್ ಡು ನಾಟ್ ಫಾಲೋ ದ ನಾರ್ಮಲ್ ರೂಲ್ಸ್ ಆಫ್ ಪ್ರೊಸೀಜರ್. ಸೊ ನಿಮ್ಗೆ ಹೇಳಿದೆ, ಲೋಕಸಭಾ ವೆಬ್ಸೈಟ್ ನಲ್ಲಿ ಒಂದು ರೂಲ್ಸ್ ಆಫ್ ಪ್ರೊಸೀಜರ್ ಸಿಗುತ್ತೆ ನಿಮ್ಗೆ. ಆ ರೂಲ್ಸ್ ಪ್ರಕಾರನೇ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ನಡೆಯಬೇಕು. ಯಾವಾಗ ಪಾರ್ಲಿಮೆಂಟ್ ನಲ್ಲಿ ರೂಲ್ಸ್ ಫಾಲೋ ಆಗೋದಿಲ್ಲ ಅವಾಗ ಪಾಯಿಂಟ್ ಆಫ್ ಆರ್ಡರ್ ನ ರೈಸ್ ಮಾಡಬಹುದು. ಸೊ ಇದನ್ನ ನೀವು ಏನಾದರೂ ಸದನವನ್ನ ನೋಡೋದಿದ್ರೆ, ವಿಧಾನಸಭೆ ನೋಡಬಹುದು, ಇಲ್ಲ ಲೋಕಸಭೆ ನೋಡೋದಿದ್ರೆ, ಇಲ್ಲಿ ಅಪೋಸಿಷನ್ ಪಾರ್ಟಿಯವರು ಪಾಯಿಂಟ್ ಆಫ್ ಆರ್ಡರ್ ಅಂತ ರೈಸ್ ಮಾಡ್ತಾರೆ. ಸೊ ಪಾಯಿಂಟ್ ಆಫ್ ಆರ್ಡರ್ ನ ರೈಸ್ ಮಾಡಿದ್ರೆ ನೀವು ಅದ್ರ ಮೇಲೆ ಚರ್ಚೆಯನ್ನ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ, ಡೈರೆಕ್ಟ್ ಆಗಿ ಆ ಮ್ಯಾಟರ್ ಅನ್ನ ವೋಟಿಂಗ್ ಗೆ ಇಡಬೇಕಾಗುತ್ತೆ. ಎ ಪಾಯಿಂಟ್ ಆಫ್ ಆರ್ಡರ್ ಶುಡ್ ರಿಲೇಟ್ ಟು ದ ಇಂಟರ್ಪ್ರಿಟೇಷನ್ ಆರ್ ಎನ್ಫೋರ್ಸ್ಮೆಂಟ್ ಆಫ್ ದ ರೂಲ್ಸ್ ಆಫ್ ದ ಹೌಸ್ ಆರ್ ಸಚ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ that regulate the business of the house and should raise a question that is within the cognizance of the speaker. So ಇವಾಗ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ ನಡೀತಾ ಇದೆ, ಇಲ್ಲಿ ಆಕ್ಚುಯಲ್ ರೂಲ್ಸ್ ಪ್ರಕಾರ ಫಾಲೋ ಆಗ್ಲಿಲ್ಲ, ಎಲ್ಲೋ ಒಂದ್ ಕಡೆ ರೂಲ್ಸ್ ಅನ್ನ ಮರ್ತಿದ್ದಾರೆ. ಅವಾಗ ಅಪೋಸಿಷನ್ ಅವರು ಆ ಸೆಟ್ ಆಫ್ ರೂಲ್ ಏನಿದೆ ಅದನ್ನ ಕೂಡ ಮೆನ್ಷನ್ ಮಾಡಿ ಪಾಯಿಂಟ್ ಆಫ್ ಆರ್ಡರ್ ಅಂತ ರೈಸ್ ಮಾಡ್ತಾರೆ. ಸೊ ಇದನ್ನ ರೈಸ್ ಮಾಡಿದ ಮೇಲೆ ಅವರು ಅಂದ್ರೆ ಆ ರೂಲ್ಸ್ ಅನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ ಜೊತೆಗೆ. ಈ ರೈಸ್ ಮಾಡಿದ ಮೇಲೆ ಇದನ್ನ ಡಿಬೇಟ್ ಕೂಡ ಮಾಡೋದಿಕ್ಕಾಗೋದಿಲ್ಲ, ಅಂದ್ರೆ ನೋ ಡಿಬೇಟ್ ಇಸ್ ಅಲೋಡ್ ಆನ್ ಪಾಯಿಂಟ್ ಆಫ್ ಆರ್ಡರ್, ಇಟ್ ಕ್ಯಾನ್ ಡೈರೆಕ್ಟ್ಲಿ ಪುಟ್ ಇನ್ ಟು ದ ವೋಟ್. ಸೊ ಇದನ್ನ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ಯೂಶುವಲಿ ರೈಸ್ಡ್ ಬೈ ಅಪೋಸಿಷನ್ ಮೆಂಬರ್ ಇನ್ ಆರ್ಡರ್ ಟು ಕಂಟ್ರೋಲ್ ದ ಗವರ್ನಮೆಂಟ್. ಇಟ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಡಿವೈಸ್ ಆಸ್ ಇಟ್ ಸಸ್ಪೆಂಡ್ಸ್ ದ ಪ್ರೊಸೀಡಿಂಗ್ಸ್ ಬಿಫೋರ್ ದ ಹೌಸ್. ಸೊ ಇದು ಅಪೋಸಿಷನ್ ಅವರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆದಂತ ಡಿವೈಸ್, ಬಿಕಾಸ್ ಇದು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅನ್ನ ಸಸ್ಪೆಂಡ್ ಮಾಡುವಂತ ಪವರ್ ಇದೆ. ಏನಕ್ಕೆ ಅಂತಂದ್ರೆ ಇದ್ರ ಮೇಲೆ ಚರ್ಚೆಯನ್ನ ಕೂಡ ಮಾಡೋ ಪವರ್ ಪಾರ್ಲಿಮೆಂಟ್ಗೆ ಇರೋದಿಲ್ಲ. ಇಲ್ಲಿ ಮೈನ್ ಕೇಳುವಂತ ಕ್ವಶನ್, ಪಾಯಿಂಟ್ ಆಫ್ ಆರ್ಡರ್ ಅಂತಂದ್ರೆ ಏನು, ಯಾವ ಕಾನ್ಸಿಕ್ವೆನ್ಸ್ ಅಲ್ಲಿ ನಿಮ್ಗೆ ಇದನ್ನ ರೈಸ್ ಮಾಡುವಂತ ಒಂದು ಪರ್ಮಿಷನ್ ಇರುತ್ತೆ, ಮತ್ತೆ ಯೂಶುವಲ್ ಆಗಿ ಯಾರು ಇದನ್ನ ರೈಸ್ ಮಾಡ್ತಾರೆ. ಸೊ ಪಾಯಿಂಟ್ ಆಫ್ ಆರ್ಡರ್ ಅಂತಂದ್ರೆ ಯಾವಾಗ ಪಾರ್ಲಿಮೆಂಟ್ ಔಟ್ ಆಫ್ ರೂಲ್ಸ್ ಹೋಗ್ತಾ ಇರುತ್ತೆ ಅವಾಗ ರೈಸ್ ಮಾಡುವಂತದ್ದು. ಯೂಶುವಲ್ ಆಗಿ ಅಪೋಸಿಷನ್ ಮೆಂಬರ್ ಇದನ್ನ ರೈಸ್ ಮಾಡ್ತಾರೆ. ಆಮೇಲೆ ಅಲೋ ಇದೆಯಾ ಇಲ್ವಾ ಅಂತಂದ್ರೆ ನೋ ಡಿಬೇಟ್ ಇಸ್ ಅಲೋಡ್, ಇಟ್ ಕ್ಯಾನ್ ಡೈರೆಕ್ಟ್ಲಿ ಪುಟ್ ಇನ್ ಟು ದ ವೋಟ್. ನೆಕ್ಸ್ಟ್, ಹಾಫ್ ಅನ್ ಅವರ್ ಡಿಸ್ಕಷನ್. ಸೊ ಈ ನೇಮ್ ಅಲ್ಲೇ ಹೇಳ್ಬೋದು ನೀವು, ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಹಾಫ್ ಅನ್ ಅವರ್ ಡಿಸ್ಕಷನ್ ಅಂದ್ರೆ ಯಾವುದೋ ಒಂದು ವಿಷಯದ ಮೇಲೆ ಅರ್ಧ ಗಂಟೆ ಚರ್ಚೆಯನ್ನ ನಡೆಸುವಂತದ್ದು. ಇಟ್ ಈಸ್ ಮೆಂಟ್ ಫಾರ್ ಡಿಸ್ಕಸಿಂಗ್ ಎ ಮ್ಯಾಟರ್ ಆಫ್ ಸಫಿಷಿಯಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ which has been subjected to a lot of debate and answer, to which needs elucidation on a matter of fact. The speaker can allot 3 days in a week for such discussion. There is no formal motion or voting before the house.
ಸೊ 1 ವೀಕ್ ನಲ್ಲಿ 3 ದಿನ ಈ ತರ ಹಾಫ್ ಅನ್ ಅವರ್ ಡಿಸ್ಕಷನ್ ಕೊಡ್ಬೋದು. ಅಂದ್ರೆ ಯಾವುದೋ ಒಂದು ವಿಷಯದ ಮೇಲೆ ಸಂಪೂರ್ಣವಾಗಿ ಚರ್ಚೆಗಳು ನಡೆದಿರುತ್ತೆ, ಉತ್ತರಗಳು ಸಿಕ್ಕಿರುತ್ತೆ, ಸಫಿಶಿಯಂಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಇನ್ ಸ್ವಲ್ಪ ಕನ್ಕ್ಲೂಷನ್ ಅನ್ನ ತಗೊಳ್ಳೋದಕ್ಕೆ ವಾರದಲ್ಲಿ 3 ದಿನ ಹಾಫ್ ಅನ್ ಅವರ್ ಡಿಸ್ಕಷನ್ ಗೆ ಸ್ಪೀಕರ್ ಪರ್ಮಿಟ್ ಮಾಡುವಂತದ್ದು. ಇಲ್ಲಿ ಫಾರ್ಮಲ್ ಮೋಷನ್ ಆರ್ ವೋಟಿಂಗ್ ಏನು ಇರೋದಿಲ್ಲ. Next, short discussion. It is also known as 2-hour discussion, as the time allotted for such discussion should not exceed 2 hours. So short discussion ಅಂತಂದ್ರೆ ಆ ಮ್ಯಾಟರ್ ಮೇಲೆ ಅಲಾಟ್ ಮಾಡಿರುವಂತ ಡಿಸ್ಕಷನ್ ಟೈಮ್ more than 2 hours ಇರಬಾರ್ದು. The member of parliament can raise such discussions on a matter of urgent public importance. ಈ ಶಾರ್ಟ್ ಡಿಸ್ಕಷನ್ ಅನ್ನ ಕೂಡ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಇರೋ ಮ್ಯಾಟರ್ಸ್ ಮೇಲೆ ಮೆಂಬರ್ಸ್ ರೈಸ್ ಮಾಡಬಹುದು. The speaker can allot 2 days in a week for such discussions. ಸೊ ಹಾಫ್ ಎ ಡೇ ಡಿಸ್ಕಷನ್ ಗೆ 3 days ಅನ್ನ ಅಲಾಟ್ ಮಾಡಬಹುದು. ಬಟ್ ಶಾರ್ಟ್ ಡಿಸ್ಕಷನ್ ಗೆ 2 days in a week ಅಲಾಟ್ ಮಾಡಬಹುದು. ಯಾರಂದ್ರೆ ಸ್ಪೀಕರ್. ದೇರ್ ಇಸ್ ನೈದರ್ ಎ ಫಾರ್ಮಲ್ ಮೋಷನ್ ಬಿಫೋರ್ ದ ಹೌಸ್ ನಾರ್ ವೋಟಿಂಗ್. ಇಲ್ಲೂ ಕೂಡ ಫಾರ್ಮಲ್ ಮೋಷನ್ ಆರ್ ವೋಟಿಂಗ್ ಇರೋದಿಲ್ಲ. ದಿಸ್ ಡಿವೈಸ್ ಹ್ಯಾಸ್ ಬೀನ್ ಇನ್ ಎಕ್ಸಿಸ್ಟೆನ್ಸ್ ಸಿನ್ಸ್ 1953. ಇದನ್ನ ನಾವು 1953 ಇಂದ ಫಾಲೋ ಮಾಡ್ತಾ ಇದೀವಿ. ನೆಕ್ಸ್ಟ್, ಸ್ಪೆಷಲ್ ಮೆನ್ಷನ್. ಏನಿದೆ ಸ್ಪೆಷಲ್ ಮೆನ್ಷನ್ ಅಂದ್ರೆ ಎ ಮ್ಯಾಟರ್ ವಿಚ್ ಇಸ್ ನಾಟ್ ಎ ಪಾಯಿಂಟ್ ಆಫ್ ಆರ್ಡರ್ ಆರ್ ವಿಚ್ ಕೆನ್ ನಾಟ್ ಬಿ ರೈಸ್ಡ್ ಡ್ಯೂರಿಂಗ್ ಕ್ವಶನ್ ಅವರ್, half an hour discussion, short duration discussion, or under adjournment motion, calling attention notice, or under any rule of the house can be raised under the special mention. So ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದಂತ ಯಾವುದೇ ಟೈಪ್ ಆಫ್ ಮೋಷನ್ ಆರ್ ಡಿಫರೆಂಟ್ ಅವರ್ಸ್ ಆರ್ ಡಿಸ್ಕಷನ್ಸ್ ಅಲ್ಲಿ ರೈಸ್ ಮಾಡಕ್ ಆಗದೆ ಇರುವಂತ ಟಾಪಿಕ್ಸ್ ಅನ್ನ ನೀವು ರಾಜ್ಯಸಭಾನಲ್ಲಿ ರೈಸ್ ಮಾಡಬಹುದು. It is equivalent procedural device in the Lok Sabha is known as notice under rule 377. ಸೊ ಈಗ ಹೇಳದ್ನಲ್ಲ, ಈ ಎಲ್ಲಾ ಟಾಪಿಕ್ಸ್ ಅಂಡರ್ ರೈಸ್ ಮಾಡೋದಕ್ಕಾಗದೇ ಇರುವಂತದ್ದ ಸ್ಪೆಷಲ್ ಮೆನ್ಷನ್ ಅನ್ನ ರಾಜ್ಯಸಭಾದಲ್ಲಿ ಮೆನ್ಷನ್ ಮಾಡಬಹುದು. ಅದಕ್ಕೆ ಈಕ್ವಿವೆಲೆಂಟ್ ಯಾವ್ದು ಪ್ರೊಸೀಜರ್ ಇದೆ ಲೋಕಸಭಾದಲ್ಲಿ ಅಂತಂದ್ರೆ ನೋಟಿಸ್ ಅಂಡರ್ ರೂಲ್ 377. ಸೊ ಇದು ಸೆಷನ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ ಲೇಮ್ ಡಕ್ ಸೆಷನ್ ಅಂದ್ರೆ ಏನಂತ. ಇಟ್ ರೆಫರ್ಸ್ ಟು ಲಾಸ್ಟ್ ಸೆಷನ್ ಆಫ್ ದ ಎಕ್ಸಿಸ್ಟಿಂಗ್ ಲೋಕಸಭಾ ಆಫ್ಟರ್ ಎ ನ್ಯೂ ಲೋಕಸಭಾ ಹ್ಯಾಸ್ ಬಿನ್ ಎಲೆಕ್ಟೆಡ್. ಸೊ ಒಂದು ಲೋಕಸಭಾ ಮುಗಿದು ನೆಕ್ಸ್ಟ್ ಹೊಸ ಲೋಕಸಭಾ ಎಲೆಕ್ಟ್ ಆದಾಗ ಅದರ ಹಿಂದಿನ ಸರ್ಕಾರದ ಲಾಸ್ಟ್ ಲೋಕಸಭೆ ಸೆಷನ್ ಅನ್ನ ಲೇಮ್ ಡಕ್ ಸೆಷನ್ ಅಂತ ಕರಿತೀವಿ. ದೋಸ್ ಮೆಂಬರ್ಸ್ ಆಫ್ ಎಕ್ಸಿಸ್ಟಿಂಗ್ ಲೋಕಸಭಾ ಹೂ ಕುಡ್ ನಾಟ್ ಗೆಟ್ ರಿಎಲೆಕ್ಟೆಡ್ ಟು ದ ನ್ಯೂ ಲೋಕಸಭಾ ಆರ್ ಕಾಲ್ಡ್ ಆಸ್ ಲೇಮ್ ಡಕ್ಸ್. ಸೊ ಯಾರು ಮತ್ತೆ ರಿಎಲೆಕ್ಟ್ ಆಗೋದಿಲ್ಲ ಅವ್ರನ್ನ ಲೇಮ್ ಡಕ್ಸ್ ಅಂತ ಕೂಡ ನಾವು ಕರಿತೀವಿ. ಇದಿಷ್ಟು ಮೈನ್ ಡಿವೈಸಸ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಮತ್ತೆ ಡಿಫರೆಂಟ್ ವರ್ಡ್ಸ್ ಆರ್ ಡಿಫರೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಸೆಷನ್. ಸೊ ಇದು UPSC ಎಕ್ಸಾಮ್ಸ್ ನಲ್ಲಿ ಜಾಸ್ತಿ ಕೇಳ್ತಾರೆ. ನಮ್ಮ KPSC ಮತ್ತೆ KS FD ಎಕ್ಸಾಮ್ ನಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ವಾಟ್ ಈಸ್ ಕ್ವಶನ್ ಅವರ್ ಕೇಳ್ಬೋದು, 0 ಅವರ್ ಬಗ್ಗೆ ಕೇಳ್ಬೋದು, ಮತ್ತೆ ಡಿಫರೆಂಟ್ ಟೈಪ್ ಆಫ್ ಡಿವೈಸಸ್ ಈಗ ನಾನು ಏನ್ ಹೇಳ್ಕೊಟ್ಟಿದ್ದೀನಿ, ಸೆನ್ಸರ್ ಮೋಷನ್ ಆಗಿರ್ಬೋದು, ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಆರ್ಟಿಕಲ್ ರಿಲೇಟ್ ಆಗಿದೆ, ಈ ತರ ಕ್ವಶನ್ಸ್ ರೈಸ್ ಆಗುತ್ತೆ. ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.